ಹಾಯ್ ಎವರಿವನ್, ಹೇಗಿದ್ದೀರಾ? ಬನ್ನಿ ಅಲಸಂದೆ ಕಾಳು ಹುಳಿ ಮಾಡೋದು ನೋಡೋಣ. ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕುಕ್ಕರ್ಗೆ 2 ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ ಈ 3 ಸೇರಿ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಬದನೆಕಾಯಿ ಮಿಕ್ಸ್ ಮಾಡ್ತಾಯಿಲ್ಲ ನೋಡಿ. 3 ಹಾಕ್ಕೊಂಡಿದ್ದೀನಾ, ನೋಡಿ ಹೇಗಿದೆ ಅಂತ. ಮತ್ತು ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ವಿಂಡೋ ಕ್ಲೋಸ್ ಮಾಡಿದ್ರೆ 2 ವಿಸಿಲ್ ಬೇಯುತ್ತೆ. ಬಾಣಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಸ್ಕಿಪ್ ಆಗಿದೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ. ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಅದ್ರ ಜೊತೆ ಬೇಯಿಸಿರೋ ಟೊಮೊಟೊ ಮತ್ತು ಕಾಳು ಇದು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ, ನಮ್ಮನೆ ಸಾಂಬಾರು ಪುಡಿ ಖಾಲಿಯಾಗಿದೆ, ಆದ್ದರಿಂದ ನಾನು ಆಚೆ ಸಾಂಬಾರು ಪುಡಿ ಬಳಸ್ತಾ ಇದ್ದೀನಿ ಇಲ್ಲಿ. ಅಂದರೆ ಆಚೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಒಂದ್ಸತಿ ತೊಗೊಬಂದು ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಹುಡುಗರು ಅದೇ ಸಾಂಬಾರು ಪುಡಿ ಹಾಕಿ ಸಾರು ಮಾಡು ಅಂತ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆ ರೆಡಿಯಾಗಿದೆ ಎಲ್ಲ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಕಾಳು ಇದಾಗಿದೆ ನೋಡಿ. ಇವಾಗ ಕಾಳು ತಿರುಗಿಸ್ಲಿಲ್ಲ, ನಿಮಗೆ ತೋರಿಸ್ಲಿಲ್ಲ, ಮಸಾಲೆ ಹಾಕಿ ಇದು ಮಾಡಿರೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ ನೋಡಿದ್ರ. ಈ ಸಮೀಪದಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಆದಮೇಲೆ ಹಾಗಿತ್ತು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಇದೆ ಕ್ಷಮೆ ಇರಲಿ ಫ್ರೆಂಡ್ಸ್. ನೋಡಿ ಇವಾಗ ಅದರಲ್ಲಿಟ್ಟು ಚೆನ್ನಾಗಿ ತಿರ್ಕೊಬೇಕು. ಚೆನ್ನಾಗಿ ತಿರುಗ್ತಾ ಇದೆ ನೋಡಿ. ಕುದಿ ಬರ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಸ್ಕಿಪ್ ಮಾಡಿದ್ದೀನಿ, ಹುಣಸೆ ರಸ ಹಾಕಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಕುದೀತಾ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಬಿಸಿ ಬಿಸಿ ಮುದ್ದೆ ರೆಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಬಿಸಿ ಬಿಸಿ ಸಾರು ಹಾಕ್ತಿದ್ದಂಗೆ ಮುದ್ದೆ ರೆಡಿ ಮಾಡಿದ್ದೀನಿ ನೋಡಿ. ಹುಣಸೆನ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ನಾನು ಇದರಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸಾರು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸಾರು. ನಾನು 1 ಟೈಮ್ಗೆ ಆಗೋಷ್ಟು ಅಷ್ಟೇ ಫ್ರೆಂಡ್ಸ್ ಮಾಡಿರೋದು. ಸಾರು ಚೆನ್ನಾಗಿ ಬಂದಿದೆ ನೋಡಿ. ಈಗ ಒಂದು ಪ್ಲೇಟ್ ತೊಗೊಳ್ಳಿ ನೋಡಿ. ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಮತ್ತು ಕಾಳು ಸಾರು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಬ್ಯಾಚುಲರ್ಸ್ಗೆ ಇನ್ನೂ ಸ್ವಲ್ಪ ಈಸಿ ಇದೆ ಇದು ಮೆಥಡು. ಆರಾಮಾಗಿ ಮಾಡಿ ಬಿಸಿ ಬಿಸಿ ಮುದ್ದೆ ತಿನ್ಬೋದು ಈ ಚಳಿಗೆ. ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.